ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಕಳೆದ ಸಂಚಿಕೆಯಲ್ಲೂ ಕೂಡ ಈ ವಾಸ್ತು ಟ್ರೀ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತಿದ್ದೀವಿ. ತುಂಬ ಜನ ಹೇಳ್ತಿರ್ತಾರೆ, ಇಷ್ಟೆಲ್ಲ ಕಷ್ಟಪಟ್ಟು ದುಡಿತೀವಿ, ಹೊರಗಡೆ ಹೋಗಿಲ್ಲ ದುಡ್ಕೊಂಡು ಬರ್ತೀವಿ, ಆದರೂ ಯಾಕೋ ನೆಮ್ಮದಿ ಸಿಗ್ತಾ ಇಲ್ಲ. ತುಂಬ ದುಡ್ಡು ಖರ್ಚು ಮಾಡ್ತೀವಿ, ನಮಗೆ ಸ್ವಂತದವರಿದ್ದರೂ ಕೂಡ ಅವರಿಂದ ನಾವು ಅನುಭವಿಸ್ತಾ ಇದ್ದೀವಿ. ಏನೇ ಮಾಡಿದ್ರೂ ಕೂಡ ನೆಮ್ಮದಿ ಸಿಗ್ತಾ ಇಲ್ಲ. ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ನೆಮ್ಮದಿ, ಪೀಸ್ಫುಲ್ಲಾಗಿ ಬದುಕಬೇಕು. ಏನಿದೆಯೋ ಬಿಡಿಯೋ ಗೊತ್ತಿಲ್ಲ, ಒಟ್ನಲ್ಲಿ ಜೀವನದಲ್ಲಿ ನೆಮ್ಮದಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ತುಂಬ ಜನ ಹೇಳ್ತಿರ್ತಾರೆ. ಹಾಗಾದರೆ ಈ ಪೀಸ್ಫುಲ್ ಲೈಫ್ನ ಲೀಡ್ ಮಾಡೋದು ಹೇಗೆ? ಈ ಟ್ರೀಗಳಿಂದ ಯಾವ ಒಂದು ಸ್ಟೋನಿಂದ ನಮ್ಮ ಜೀವನದಲ್ಲಿ ನಾವು ನೆಮ್ಮದಿಯನ್ನು ಕಾಣಬಹುದು? ಈ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ ದ ಕಿಂಗ್ ಆಫ್ ಜೆಮ್ ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬೀದಿ ಅವರು ನಮ್ಮೊಟ್ಟಿಗಿದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ತುಂಬ ಜನ ಹೇಳ್ತಿರ್ತಾರೆ, ಜೀವನದಲ್ಲಿ ನಿಂಗೆ ಏನು ಬೇಕಪ್ಪ ಅಂತ ಕೇಳಿದ ತಕ್ಷಣ ತುಂಬ ಜನ ಹೇಳೋದು ಒಂದೇ ಮಾತು, ನೆಮ್ಮದಿ. ಆ ನೆಮ್ಮದಿ ಸಿಕ್ಬಿಟ್ರೆ ಸಾಕಪ್ಪ ಅಂತ ಅಂತಿರ್ತಾರೆ. ದುಡ್ಡಿದೆ, ಮನೆ ಇದೆ, ಕಾರ್ ಇದೆ, ವೆಹಿಕಲ್ ಇದೆ, ಎಲ್ಲ ಇದ್ರೂ ಕೂಡ ನೆಮ್ಮದಿ ಮಾತ್ರ ಸಿಗ್ತಿಲ್ಲ ಅಂತ ಗೊಣಗ್ತಾ ಇರ್ತಾರೆ. ಸೊ ಅಂಥವರಿಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಈ ವಾಸ್ತು ಟ್ರೀಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗಿದೆ. ಯಾವ ಸ್ಟೋನ್? ನೋಡಿ, ಜೀವನದಲ್ಲಿ ನೆಮ್ಮದಿ ಇರಬೇಕು, ಕಾಮ್ ಕೂಲ್ ಇರಬೇಕು. ಎಲ್ಲರಿಗೂ ಬೇಕಂದರೆ ನೆಮ್ಮದಿ ಬೇಕಂದರೆ ಇದು ಬಂದುಬಿಟ್ಟು ಚಂದ್ರಗ್ರಹ ಅಧಿಪತಿ ಇದೆ. ಈ ಚಂದ್ರಗ್ರಹದ ಜೆಮ್ಸ್ಟೋನ್ ಯಾವುದು ಜೆಮ್ಸ್ಟೋನ್ ಅಂದರೆ ಇದು ಬಂದುಬಿಟ್ಟು ಕ್ರಿಸ್ಟಲ್ ಅಂತ ನಾವು ಹೇಳ್ತೀವಿ, ಸ್ಫಟಿಕ ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿನೂ ಕೂಡ ಕ್ಲಿಯರ್ ಕಾರ್ಡ್ ಜೆಮ್ಸ್ಟೋನ್ ಅಂತ ನಾವು ಹೇಳ್ತೀವಿ. ನಿಮ್ಮ ಲೈಫ್ನಲ್ಲಿ ತುಂಬ ಟೆನ್ಷನ್ಸ್ ಇದೆ, ತುಂಬ ಪೀಸ್ ಇಲ್ಲ. ನೋಡಿ, ಎಷ್ಟೋ ಕಸ್ಟಮರ್ಸ್ ಮಾಡ್ತಾ ಬರ್ತಾರೆ, ಸರ್ ನಮ್ಮ ಹತ್ರ ಕೋಟಿ ಇದೆ, ದುಡ್ಡಿದೆ, ಕಾರ್ ಇದೆ, ಬೈಕ್ ಎಲ್ಲ ಇದೆ, ನೆಮ್ಮದಿ ಇಲ್ಲ ಸರ್. ಒಂದು ಸ್ಲೀಪ್ ಇಲ್ಲ ಸರ್, ಆರಾಮಾಗಿ ಒಂದು 5 ನಿಮಿಷ ನ್ಯಾಪ್ ತೊಗೊಳಕ್ಕಾಗ್ತಾ ಇಲ್ಲ ಸರ್. ಎಷ್ಟೋ ದುಡ್ಡಿದೆ, ಎಲ್ಲ ಫೆಸಿಲಿಟೀಸ್ ಇದೆ ಸರ್, ನಮಗೆ ಭಗವಂತ ದುಡ್ಡು ಕೊಟ್ಟಿದ್ದಾರೆ, ಕಾರ್ ಕೊಟ್ಟಿದ್ದಾರೆ, ಫ್ಯಾಮಿಲಿ ಕೊಟ್ಟಿದ್ದಾರೆ, ನೆಮ್ಮದಿ ಇಲ್ಲ ಸರ್. ಯಾವುದೋ ಒಂದು ಟೆನ್ಷನ್ ಇದೆ, ಒಂದೊಂದು ನಿಮಿಷಕ್ಕೆ ಒಂದೊಂದು ಟೆನ್ಷನ್ ಇದೆ ಸರ್. ಮತ್ತು ನಮ್ಮ ಲೈಫ್ನಲ್ಲಿ ಕೂಲ್ ಇರಲ್ಲ, ಕಾಮ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಭಗವಂತ ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ಗಿಫ್ಟ್ ಆಫ್ ನೇಚರ್ ಅಂತ ಹೇಳ್ತೀವಿ. ಈ ರಚನಾಶಾಸ್ತ್ರ ಪ್ರಕಾರ ಈ ಜೆಮ್ಸ್ಟೋನ್ ಇದಲ್ಲ, ಕ್ರಿಸ್ಟಲ್ ಜೆಮ್ಸ್ಟೋನ್ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜೀಸ್ ಕ್ರಿಯೇಟ್ ಮಾಡೋಕ್ಕೆ, ಪಾಸಿಟಿವ್ ವೈಬ್ರೇಷನ್ಸ್ ಕ್ರಿಯೇಟ್ ಮಾಡೋಕ್ಕೆ, ಅಬಂಡೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಈ ಕ್ರಿಸ್ಟಲ್ ಜೆಮ್ಸ್ಟೋನ್ ತುಂಬ ಮುಖ್ಯವಂತ ಇಂಪಾರ್ಟೆನ್ಸ್ ಆಗಿರುತ್ತೆ. ಈ ರಫ್ ಕ್ರಿಸ್ಟಲ್ ನೀವು ಮನೆಯಲ್ಲಿ ಇಡ್ತೀರಾ ಅಂದರೆ ಈ ಬಂದುಬಿಟ್ಟು ನಾರ್ತ್ ಈಸ್ಟ್ ಕಾರ್ನರಲ್ಲಿ ಇಡಬೇಕು, ಅಥವಾ ನಾರ್ತ್ ಸೈಡ್ನಲ್ಲಿ ಇಡಬೇಕು, ಅಥವಾ ನೀವು ಇಟ್ಕೊಳ್ತಾ ಜಾಗ ಯಾವುದಂದರೆ ಬ್ರಹ್ಮಸ್ಥಾನ. ಈ 3 ಜಾಗ ನೀವು ಇಡ್ಬೋದು. ಇದು ಮಹತ್ವ ಏನಂದರೆ ಕೂಲಾಗಿರಬೇಕು, ಕಾಮಾಗಿರಬೇಕು, ಪಾಸಿಟಿವ್ ಎನರ್ಜೀಸ್ ಬೇಕು, ಮನೆಯಲ್ಲಿ ಒಂದು ಪಾಸಿಟಿವ್ ಕ್ರಿಯೇಟಿವ್ ಬೇಕು. ಮತ್ತು ಕೂಲಾಗಿ ಮನೆಯಲ್ಲಿ ಜಗಳ ಆಗ್ತಾಯಿದೆ, ಸ್ಟಾರ್ಟಿಂಗ್ನೇ ಜಗಳ ಆಗ್ತಾಯಿದೆ, ಅಥವಾ ನೆಮ್ಮದಿ ಇಲ್ಲ, ಅದಕ್ಕೋಸ್ಕರ ಈ ವಾಸ್ತು ಕ್ರಿಸ್ಟಲ್ ರಫ್ ಕ್ಲಿಯರ್ ಕಾರ್ಡ್ ಜೆಮ್ಸ್ಟೋನ್ ಇಡ್ಬೋದು. ಅಥವಾ ನಾವು ವಿಶೇಷವಾಗಿ ಒಂದು ಟ್ರೀ ಮಾಡಿದ್ವಿ. ಈ ಜೆಮ್ಸ್ಟೋನ್ ಇದು ಕ್ರಿಸ್ಟಲ್ ಇದೆ ಅಲ್ಲ, ಈ ಕ್ರಿಸ್ಟಲ್ನಲ್ಲಿ ನಾವು ಕಟ್ ಮಾಡಿಬಿಟ್ಟು ಒಂದೊಂದು ಪೀಸ್ ಗ್ರೈಂಡ್ ಮಾಡಿಬಿಟ್ಟು ಈ ರಫ್ ಫಾರ್ಮೇಟ್ನಲ್ಲಿ ಅನ್ಪಾಲಿಶ್ ನಾವು ಹೇಳ್ತೀವಿ. ಇದಕ್ಕೆ ಏನು ನಾವು ಟ್ರೀಟ್ಮೆಂಟೇ ಕೊಟ್ಟಿಲ್ಲ, ಅನ್ಟ್ರೀಟೆಡ್ ಮಾಡಿಬಿಟ್ಟು ಈ ವಿಶೇಷವಾಗಿ ಈ ಒಂದು ಟ್ರೀ ನಾವು ಮಾಡಿದ್ದೀವಿ. ಇದು ಟ್ರೀದು ವಿಶೇಷ ಏನಂದರೆ ಕೂಲಾಗಿರಬೇಕು, ಕಾಮ್ ಆಗಿರಬೇಕು, ರಿಲ್ಯಾಕ್ಸ್ ಆಗಿರಬೇಕು ಮನೆಯಲ್ಲಿ. ಅಂದರೆ ಮೇಜರ್ಲಿ ಓಲ್ಡ್ ಏಜ್ ಪೀಪಲ್ಗೆ ಅವ್ರಿಗೇನಂದರೆ ಇಷ್ಟೆಲ್ಲ ನಾವು ಕೆಲಸ ಮಾಡಿದ್ವಿ, ನೆಮ್ಮದಿ ಇರಬೇಕು, ಕಾಮ್ ಆಗಿರ್ಬೇಕಂದ್ರೆ ಈ ಜೆಮ್ಸ್ಟೋನ್ ಟ್ರೀ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ತುಂಬ ಜನ ಎಲ್ಲ ಇದ್ದೂ ಕೂಡ ಅಂದರೆ ಅತೃಪ್ತ ಆತ್ಮಗಳು ಕೂಡ ಇರ್ತಾರೆ ಜೀವನದಲ್ಲಿ. ಸೊ ಅಂಥವ್ರಿಗೆ ಬಹುಶಃ ಇದು ಬೆನಿಫಿಟ್ ಆಗ್ಬೋದು ಅನ್ಸುತ್ತೆ. ಓಕೆ, ಈಗ ಮಕ್ಕಳುಗಳಿಗೆ ಅಂದರೆ ಮುಖ್ಯವಾಗಿ ತುಂಬ ಹಠ ಮಾಡ್ತಾ ಇರ್ತಾರೆ, ಒಂದು ಪೀಸ್ಫುಲ್ ಆಗಿರೋದೇ ಇಲ್ಲ. ಯಾಕಂದರೆ ಅವರಿಂದ ಮಕ್ಕಳೇನಾದರೂ ಸ್ವಲ್ಪ ಕಿರಿಕಿರಿ ಮಾಡಿಬಿಟ್ರೆ ಇಡೀ ಫ್ಯಾಮಿಲಿಗೆ ಒಂದು ರೀತಿ ತೊಂದರೆ ಆಗಿಬಿಡುತ್ತೆ. ಅಂಥವ್ರಿಗೆ ಇದು ತುಂಬ ಬೆನಿಫಿಟ್ ಆಗುತ್ತೆ. ಹೌದು, ಮಕ್ಕಳಿಗೆ ಜಾತಕನಲ್ಲಿ ನಾವು ನೋಡೋದು, ಜ್ಯೋತಿಷ ಶಾಸ್ತ್ರ ಪ್ರಕಾರ ಮಕ್ಕಳಿಗೆ ನಾವು ನೋಡೋದು ಚಂದ್ರಗ್ರಹ. ಮಕ್ಕಳಿಗೆ ಇಂಪಾರ್ಟೆಂಟ್ ಆಗಿ ನಾವು ನೋಡೋದು ಚಂದ್ರಗ್ರಹಣೆ. ನಿಮ್ಮ ಲೈಫ್ನಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಈ ಒಂದು ಟೀನೇಜ್ ಹುಡುಗ ಇದ್ದಾರೆ, ತುಂಬ ಬ್ಲಡ್ ತುಂಬ ಬಿಸಿ ಆಗಿರುತ್ತೆ, ನಾವು ಹೇಳ್ತಾ ಇರ್ತೀವಿ, ತುಂಬ ಬಿಸಿ ಬ್ಲಡ್ ಇದೆ, ಅಥವಾ ತುಂಬ ಯಂಗ್ ಜನರೇಷನ್ನಲ್ಲಿ ರಾಂಗ್ ಸ್ಟೆಪ್ ಮಾಡಿಬಿಡ್ತಾರೆ, ರಾಂಗ್ ಡೈರೆಕ್ಷನ್ ಹೋಗ್ಬಿಡ್ತಾರೆ, ಡಿಸಿಷನ್ ತೊಗೊಳಕ್ಕೂ ಆಗಲ್ಲ, ಮತ್ತು ರಾಂಗ್ ರೀತಿನಲ್ಲಿ ಹೋಗ್ಬಿಡ್ತಾರೆ, ಒಂದು ದಾರಿನೇ ರಾಂಗ್ ತೋರಿಸ್ಬಿಡ್ತಾರೆ. ಅದಕ್ಕೋಸ್ಕರ ವಿಶೇಷವಾಗಿ ನಾವು ಏನು ಹೇಳ್ತೀವಿ ಅಂದರೆ ನಿಮ್ಮ ಜಾತಕನಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಒಂದು ಗುಡ್ ಎನ್ವೈರನ್ಮೆಂಟ್ ಇರಬೇಕು. ಎಷ್ಟೋ ಜಾಗ ಕೇಳಿರ್ತೀರಾ, ಇದೆಲ್ಲ ಕ್ರೈಮ್ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ ಅಂದರೆ ಮನೆಯಲ್ಲಿ ಅದೊಂದು ಪಾಸಿಟಿವ್ ಎನರ್ಜೀಸ್ ಬೇಕು. ಫಸ್ಟ್ ಪಾಯಿಂಟ್, ಒಂದು ಎನ್ವೈರನ್ಮೆಂಟ್ ಆ ಥರ ಚೆನ್ನಾಗಿರಬೇಕು. ಸೆಕೆಂಡ್ ಪಾಯಿಂಟ್, ಒಂದು ಪೀಸ್ಫುಲ್ ಮೆಂಟಾಲಿಟಿ. ಮನೆಯಲ್ಲಿ ಹೋದ ತಕ್ಷಣ ಒಂದು 5 ನಿಮಿಷ ಇದ್ರೂ ಕೂಡ ಒಂದು ಪೀಸ್ಫುಲ್ ಇರಬೇಕು. ಅದಕ್ಕೋಸ್ಕರ ಈ ವಿಶೇಷವಾಗಿ ಟ್ರೀ ಏನು ಮಾಡ್ತಾರೆ ಅಂದರೆ ರಿಲ್ಯಾಕ್ಸ್ ಆಗಿ ಮಾಡ್ತಾರೆ, ಕೂಲಾಗಿ ಮಾಡ್ತಾರೆ, ನೆಮ್ಮದಿ ಮಾಡ್ತಾರೆ. ಇದೆಲ್ಲ ಬೇಕಂದರೆ ಈ ಒಂದು ಟ್ರೀ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಇದೆ. ಈ ಸ್ಫಟಿಕ ವಿಶೇಷ ಅಂದರೆ ಎಲ್ಲ ಕಡೆ ಪ್ಲಾಸ್ಟಿಕ್ ಗ್ಲಾಸ್ ಸ್ಫಟಿಕ ಸೇಲ್ ಆಗ್ತಾ ಇದೆ. ಈ ಸ್ಫಟಿಕ ಎಲ್ಲರೂ ಎಲ್ಲ ಕಡೆ
ಗ್ಲಾಸ್ ಸ್ಫಟಿಕ ಸೇಲ್ ಆಗ್ತಾ ಇದೆ. ಸ್ಫಟಿಕ ಲಿಂಗ ಇರ್ಬೋದು, ಸ್ಫಟಿಕ ಮಾಲ ಇರ್ಬೋದು, ಅಥವಾ ಸ್ಫಟಿಕ ಬ್ರಾಸ್ಲೆಟ್ ಇರ್ಬೋದು, ಎಲ್ಲ ಕಡೆ ಫೇಕ್ ಜೆಮ್ಸ್ಟೋನ್ ಸೇಲ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಮಲ್ಲೇಶ್ವರಂತಹ ಬ್ರಾಂಚ್ನಲ್ಲಿ ನಾವು ಏನು ಸ್ಪೆಷಾಲಿಟಿ ಏನು ಮಾಡಿದ್ವಿ ಅಂದರೆ ಎಲ್ಲ ನ್ಯಾಚುರಲ್ ಸ್ಟೋನ್ ನಾವು ತಂದಿದ್ದೀವಿ, ಅನ್ಹೀಟೆಡ್ ಅನ್ಟ್ರೀಟೆಡ್. ಮತ್ತು ನಮ್ಮ ಇಲ್ಲೇ ಸ್ವಂತ ಫ್ಯಾಕ್ಟ್ರಿನಲ್ಲಿ ಕೂಡ ಈ ಜೆಮ್ಸ್ಟೋನ್ಗೆ ಗ್ರೈಂಡ್ ಮಾಡಿ ಪೀಸ್ ಮಾಡಿ ಇದೆಲ್ಲ ವಿಶೇಷವಾಗಿ ರೆಡಿ ಮಾಡಿದ್ವಿ. ಏನಕ್ಕೆ ಅಂದರೆ ಎಲ್ಲ ಕಸ್ಟಮರ್ಗೆ, ಎಲ್ಲ ಜನರಿಗೆ ಇದು ನ್ಯಾಚುರಲ್ ಸ್ಟೋನಿಗೆ ಹೋಗಬೇಕು ಮತ್ತು 100% ಹೋಲ್ಸೇಲ್ ಪ್ರೈಸ್ ಮತ್ತು 100% ನ್ಯಾಚುರಲ್ ಪ್ರೈಸ್ನಲ್ಲಿ ಹೋಗಬೇಕು. ನಾನು ಸ್ಪೆಷಲಿ ಈ ಜೆಮ್ಸ್ಟೋನ್ ಕಟ್ ಮಾಡಿ ಇದೆಲ್ಲ ಟ್ರೀಟ್ ಮಾಡಿ ಮತ್ತು ಈ ಜೆಮ್ಸ್ಟೋನ್ಗೆ ಟ್ರೀ ಮಾಡಿಬಿಟ್ಟು ಇದೆಲ್ಲ ಕೊಡ್ತಾ ಇದ್ವಿ. 100% ನ್ಯಾಚುರಲ್, ಅನ್ಹೀಟೆಡ್, ಅನ್ಟ್ರೀಟೆಡ್. ಎಲ್ಲಿಂದ ತಂದಿರೋದು? ಇದು ಬಂದ್ಬಿಟ್ಟು ರಷ್ಯಾದಿಂದ ಬರುತ್ತೆ, ಆಫ್ರಿಕಾದಿಂದ ಬರುತ್ತೆ, ಮತ್ತು ಅಫ್ಘಾನಿಸ್ತಾನಲ್ಲಿನೂ ಕೂಡ ಬರುತ್ತೆ. ವಿಶೇಷವಾಗಿ ಇಂಡಿಯಾನಲ್ಲಿನೂ ಕೂಡ ಈ ಜೆಮ್ಸ್ಟೋನ್ ಸಿಗುತ್ತೆ, ಅಮೇರಿಕಾನಲ್ಲಿ ಸಿಗುತ್ತೆ, ಶ್ರೀಲಂಕಾನಲ್ಲಿ ಸಿಗುತ್ತೆ, ಸುಮಾರು ದೇಶದಲ್ಲಿ ಸಿಗುತ್ತೆ. ಒಂದೊಂದು ದೇಶದ್ದು ಒಂದೊಂದು ಸ್ಪೆಷಾಲಿಟಿ ಇರುತ್ತೆ, ಒಂದೊಂದು ಕ್ಲಾರಿಟಿ ಇರುತ್ತೆ. ಈ ಜೆಮ್ಸ್ಟೋನ್ ಬಂದ್ಬಿಟ್ಟು ರಷ್ಯಾದಿಂದ ಇಂಪೋರ್ಟ್ ಮಾಡಿದ್ವಿ ಮತ್ತು ಆಫ್ರಿಕಾನಿಂದ ಇಂಪೋರ್ಟ್ ಮಾಡಿದ್ವಿ. ಇದು ನ್ಯಾಚುರಲ್ ಬ್ರಾಜಿಲ್ನಲ್ಲೂ ಕೂಡ ಸಿಗುತ್ತೆ. ಇದು ಬಂದ್ಬಿಟ್ಟು 4-5 ದೇಶನ ಇಂಪೋರ್ಟ್ ಮಾಡಿ ಒನ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ ನಮ್ಮ ಹತ್ರ ಇವಾಗ ಅವೈಲೇಬಲ್ ಇದೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ, ಇದು ಕ್ರಿಸ್ಟಲ್ ಯಾವ ರೀತಿ ಫಳಫಳ ಅಂತ ಹೊಳಿತಾ ಇದೆ ಅಂತ ನೋಡ್ತಿದ್ರಲ್ಲ. ಜಸ್ಟ್ ನೋಡ್ತಾ ಇದ್ರೇ ಒಂದು ರೀತಿ ಒಂದು ಪೀಸ್ಫುಲ್ ಅನ್ನೋ ಒಂದು ಫೀಲ್ ಆಗುತ್ತೆ. ಸೊ ನಿಮ್ಮ ಜೀವನದಲ್ಲೂ ನೀವು ನೆಮ್ಮದಿಯನ್ನು ಕಾಣಬೇಕಾ? ಯಾರೋ ಏನೋ ಹೇಳ್ತಾರೆ ಅಂತ ನಾವು ಸಿಟ್ಟು ಮಾಡಿಕೊಂಡ್ರೆ ನಮ್ಮ ಆರೋಗ್ಯದ ಮೇಲೇ ಕೆಟ್ಟ ಪರಿಣಾಮಗಳನ್ನ ಬೀರುತ್ತೆ. ಹಾಗಾಗಿ ಈ ಒಂದು ಜೆಮ್ಸ್ಟೋನಿಂದ ಮಾಡಿರುವಂಥ ಈ ಕ್ರಿಸ್ಟಲ್ ಅಂದರೆ ಸ್ಫಟಿಕ ಅಂತ ಹೇಳ್ತೀವಿ. ತುಂಬ ಜನ ಶಿವಲಿಂಗದ ರೂಪದಲ್ಲಿ ಅದನ್ನು ಮನೆಯಲ್ಲಿ ಇಟ್ಟಿರ್ತಾರೆ, ಜೊತೆಗೆ ಕತ್ತಿಗೆ ಹಾಕೊಂಡಿರ್ತಾರೆ, ಕೈಗೆ ಬ್ರೇಸ್ಲೆಟ್ನಲ್ಲಿ ಕೂಡ ಹಾಕಿರ್ತಾರೆ. ವಿಶೇಷವಾಗಿ ಮನೆಯಲ್ಲಿ ಎಲ್ಲರಿಗೂ ನೆಮ್ಮದಿ ಸಿಗಬೇಕು, ಯಾರ ಮಧ್ಯೆನೂ ಕೂಡ ಜಾಸ್ತಿ ಜಗಳ ಆಗಬಾರ್ದು, ಮನೆಗೆ ಬಂದ ತಕ್ಷಣ ಎನಿಸ್ಬೇಕು, ನೆಮ್ಮದಿಯಾಗಿ ನಿದ್ದೆ ಹೋಗಬೇಕು ಅಂತ ಇದ್ದರೆ ಈ ಒಂದು ಜೆಮ್ಸ್ಟೋನಿಂದ ಮಾಡಿರುವಂಥ ಅಂದರೆ ಕ್ರಿಸ್ಟಲ್ ಜೆಮ್ಸ್ಟೋನ್, ಸ್ಫಟಿಕ ಮಣಿಯಿಂದ ಮಾಡಿರುವಂಥ ಈ ಒಂದು ವಾಸ್ತು ಟ್ರೀಯನ್ನು ನೀವು ಬಳಸಬಹುದು. ಸೊ ಬೇರೆ ಬೇರೆ ಕಡೆ ನೀವು ತೊಗೊಂಡಿದ್ದೀರಾ ಆಗಲೇ ಅಂತ ಯಾವುದೇ ರೀತಿ ಬೆನಿಫಿಟ್ಸ್ ಕೊಡ್ತಾ ಇಲ್ಲ ಅಂತ ಮೋಸ ಹೋಗಬೇಡಿ. ಯಾಕಂದರೆ ಅಥೆಂಟಿಕ್ ಎಲ್ಲಿ ನಿಮಗೆ ಸರ್ಟಿಫೈಡ್ ಆಗಿ ಸಿಗುತ್ತೋ ಅಂಥ ಕಡೆ ಪರ್ಚೇಸ್ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಚೇಂಜಸನ್ನು ನೀವು ಕಾಣಬಹುದು. ನೀವು ಕೂಡ ಈ ಒಂದು ಕ್ರಿಸ್ಟಲ್ ವಾಸ್ತು ಪ್ಲಾಂಟನ್ನು ಖರೀದಿ ಮಾಡಬೇಕಂದ್ರೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ಗೆ ಈ ಕೂಡಲೇ ಭೇಟಿಯನ್ನು ಕೊಡಿ. ಸೊ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಸ್ಫಟಿಕ ಮಣಿ ಜೊತೆಗೆ ಕ್ರಿಸ್ಟಲ್ ವಾಸ್ತು ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ರಿ. ತುಂಬ ಜನರಿಗೆ ಬೇಕಾಗಿರುವಂಥ ವಸ್ತು ಅಂತಲೇ ಹೇಳ್ಬೋದು. ಒಂದು ದೊಡ್ಡ ಮಹತ್ತರವಾದಂಥ ಬದಲಾವಣೆ ತರಬೇಕು, ಮನೆಯಲ್ಲಿ ನೆಮ್ಮದಿ ಸಿಗಬೇಕಂದ್ರೆ ಈ ಒಂದು ಕ್ರಿಸ್ಟಲನ್ನು ಯೂಸ್ ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ.